ದೇವರು ಭೂಮ್ಯಾಕಾಶಗಳ ನಿರ್ಮಾಣವನ್ನು ಮಾಡಿ ಕೊನೆಯಲ್ಲಿ ದೇವರು ಮೂರನೇ ದಿನದಲ್ಲಿ ಏನು ಮಾಡ್ತಾ ಇದ್ದಾರೆ, ಬೆಳಕುಗಳನ್ನು ಉಂಟು ಮಾಡ್ತಾ ಇದ್ದಾರೆ. 3 ದಿನದವರೆಗೂ ದೇವರ ಬೆಳಕು ಅಂದರೆ ದೇವರ ಮುಖದ ಮೇಲಿನ ಬೆಳಕು ಆ ಭೂಮಿಯನ್ನು ಆವರಿಸಿಕೊಂಡಿತ್ತು. ಅದರ ನಿಮಿತ್ತವಾಗಿ ದೇವರು ಸೃಷ್ಟಿ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ಅಲ್ಲಿ ವಾಕ್ಯ ಹೇಳೋದೇನಂತಂದರೆ, ಆದಿಸಾಗರದ ಮೇಲೆ ಕತ್ತಲಿತ್ತು, ದೇವರ ಆತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು, ಆಗ ದೇವರು ಬೆಳಕಾಗಲಿ ಎನ್ನಲು ಬೆಳಕುಂಟಾಯಿತು. ದೇವರು ಮೊದಲನೇ ದಿನದಲ್ಲೇ ಸೂರ್ಯಚಂದ್ರರನ್ನು ಉಂಟು ಮಾಡಲಿಲ್ಲ, ಆದರೆ ಬೆಳಕು ಉಂಟಾಗಲಿ ಎಂದು ಹೇಳುವಾಗ ಬೆಳಕು ಉಂಟಾಯಿತು. ಯಾವ ಬೆಳಕು? ಯಾವ ಭೂಮಿಗೆ ದೇವರು ತನ್ನ ಬೆನ್ನನ್ನು ತಿರುಗಿಸಿಕೊಂಡಿದ್ದರೋ ಆ ಭೂಮಿಗೆ ತನ್ನ ಪ್ರಸನ್ನತೆಯ ಮುಖವನ್ನು ತಿರುಗಿಸಿಕೊಂಡ ನಿಮಿತ್ತವಾಗಿ ಆ ಭೂಮಿಯ ಮೇಲೆ ತನ್ನ ದಯೆಯನ್ನು ಇಡುವುದರ ಮುಖಾಂತರವಾಗಿ ಬೆಳಕುಂಟಾಗಿತ್ತು. ಆದರೆ ದೇವರು ಈಗ ಸರ್ವವನ್ನು ನಿರ್ಮಾಣ ಮಾಡ್ತಾ ಇರುವಂಥ ಸಮಯದಲ್ಲಿ ಈಗ ಪ್ರತಿ ಬಾರಿ ದೇವರು ಭೂಮಿಯನ್ನೇ ದೃಷ್ಟಿಸಿ ನೋಡಿ ಕೂರಕ್ಕಾಗಲ್ಲ. ಯಾಕೆಂತಂದರೆ ಭೂಮಿಗೆ ಅದರದೇ ಆದಂಥ ಜವಾಬ್ದಾರಿಗಳನ್ನು, ಅಂದರೆ ತನ್ನ ಸೃಷ್ಟಿಗೆ ಅದರದೇ ಆದಂಥ ಜವಾಬ್ದಾರಿಗಳನ್ನು ದೇವರು ಕೊಡಲಿಕ್ಕಿದ್ದಾರೆ. ಹಾಗಾಗಿ ದಿನಗಳನ್ನು, ಸಂವತ್ಸರಗಳನ್ನು ಮತ್ತು ಎಲ್ಲವನ್ನು ಗುರುತು ಮಾಡಿ ಬೇರೆ ಬೇರೆ ಮಾಡಿ ನಡೆಸುವುದಕ್ಕೋಸ್ಕರವಾಗಿ ದೇವರೇನು ಮಾಡ್ತಾರೆ, ಬರಿದಾಗಿದ್ದಂಥ ಭೂಮಿಯನ್ನು ಕ್ರಮಪಡಿಸಿ 3ನೇ ದಿನದಲ್ಲಿ ಬೆಳಕುಗಳನ್ನು ಉಂಟು ಮಾಡ್ತಾ ಇದ್ದಾರೆ. ಹಗಲನ್ನು ಆಳುವುದಕ್ಕೆ ದೊಡ್ಡ ಬೆಳಕು, ಇರುಳನ್ನು ಆಳುವುದಕ್ಕೆ ಚಿಕ್ಕ ಬೆಳಕನ್ನು ಉಂಟು ಮಾಡ್ತಾ ಇದ್ದಾರೆ. ಆ ದೊಡ್ಡ ಬೆಳಕು, ಚಿಕ್ಕ ಬೆಳಕು ಸೂರ್ಯಚಂದ್ರರೇ ಆಗಿರ್ತಾರೆ. ಹಾಲೆಲೂಯ. ಹಾಗಾದರೆ ಭೂಮಿ ಮತ್ತೆ ಕತ್ತಲೆಯಲ್ಲಿ ಆವರಿಸಿಕೊಂಡಿರಬಾರ್ದು ಅಂತ ಹೇಳಿ ಹಗಲಿಗೊಂದು ಬೆಳಕು, ರಾತ್ರಿಗೆ ಒಂದು ಬೆಳಕನ್ನು ಕೊಟ್ಟು ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಂದುವರಿಸಿ 6ನೇ ದಿನದಲ್ಲಿ ಎಲ್ಲವನ್ನ ಮಾಡಿ ಮುಗಿಸ್ತಾರೆ. ಹಾಲೆಲೂಯ. ಹಾಗಾದರೆ ಈ ಭೂಮಿಗೆ ಕರ್ತನ ಬೆಳಕು ಇದೆ, ಜೊತೆಗೆ ಏನಿದೆ, ಸೂರ್ಯಚಂದ್ರರ ನಕ್ಷತ್ರಗಳ ಬೆಳಕು ಸಹ ಈ ಭೂಮಿಗಿದೆ. ಹಾಗಾದರೆ ಬರಿದಾಗಿದ್ದಂಥ ಭೂಮಿಯನ್ನು ದೇವರು ಕ್ರಮ ಮಾಡಿ ಬೆಳಕನ್ನು ಕೊಟ್ಟಂಥ ದೇವರು ಮತ್ತೆ ವಾಕ್ಯ ಏನು ಹೇಳುತ್ತೆ ಅಂದರೆ, ಯೆಶಾಯ 60ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ರಿ. ಯೆಶಾಯ 60:1. 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಯಾವ ಬೆಳಕು ಬಂದಿದೆ? ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಹಾಲೆಲೂಯ. ಯಾಕೆಂದರೆ ಅಲ್ಲಿ ಯೆರೂಸಲೇಮ್ ದೇವಾಲಯದ ಬಗ್ಗೆ ದೇವರು ವಾಕ್ಯಗಳನ್ನು, ವಾಗ್ದಾನಗಳನ್ನು ತನ್ನ ಪ್ರವಾದಿಯಾದ ಯೆಶಾಯನ ಮುಖಾಂತರವಾಗಿ ಕೊಡ್ತಾ ಇದ್ದಾರೆ. ಅಲ್ಲಿ ಹೆಡ್ಲೈನ್ ಅದೇ ಇರೋದು, ಯೆರೂಸಲೇಮಿನ ಮುಂದಿನ ಮಹಾ ವೈಭವ. ಆದರೆ ಯೆರೂಸಲೇಮು ದಾವಿದನ ಕಾಲದಲ್ಲಿ ಗುಡಾರದಲ್ಲಿತ್ತು, ಸೊಲೊಮೋನನ ಕಾಲದಲ್ಲಿ ದೊಡ್ಡ ಆಲಯವಾಗಿತ್ತು. ಆದರೆ ತದನಂತರ ಆತನ ಮಗನ ಕಾಲದಿಂದಲೇ ಅದರ ಅವನತಿ ಪ್ರಾರಂಭವಾಯಿತು. ಈಗ ಯೆರೂಸಲೇಮ್ ಏನಾಗಿದೆ? ಪಾಳು ಬಿದ್ದ ಆಲಯವಾಗಿದೆ. ಆ ಪಾಳು ಬಿದ್ದ ಆಲಯ, ಕ್ರಮವಿಲ್ಲದಂತೆ ಬರಿದಾದ ಆಲಯ. ಏನು ಕ್ರಮವಿಲ್ಲ? ದೇವರು ಏನೆಲ್ಲ ಯಜ್ಞಗಳನ್ನು ಹೇಳಿದ್ರು, ಏನೆಲ್ಲ ಕಾಣಿಕೆಗಳನ್ನು ಹೇಳಿದರು, ಏನೆಲ್ಲ ಸರ್ವಾಂಗ ಹೋಮಗಳನ್ನು ಹೇಳಿದರು, ಆರಾಧನೆ ಕ್ರಮ ಏನಿತ್ತು. ದಾವಿದ, ನೀವು 1 ಪೂರ್ವಕಾಲ ವೃತ್ತಾಂತ ನೀವು ನೋಡೋದಾದರೆ ದಾವಿದ ಪ್ರತಿಯೊಂದನ್ನು ಸಹ ಕ್ರಮಪಡಿಸ್ತಾನೆ. ಯಾಜಕ ವರ್ಗ ಏನು ಮಾಡಬೇಕು, ಲೇವಿ ವರ್ಗ ಏನು ಮಾಡಬೇಕು, ಕೊರಹಿಯರು ಅವರೆಲ್ಲ ಆರಾಧನೆ ನಡೆಸುವಾಗ ಆಸಾಫ್ಯನ ಸಂತತಿಯವರು ಅವರೆಲ್ಲ ಹೇಗೆ ಕ್ರಮಬದ್ಧವಾಗಿ ಆರಾಧನೆ ಮಾಡಬೇಕು, ಆಲಯದ ಬಾಗಿಲುಗಳನ್ನೆಲ್ಲ ಯಾವ ರೀತಿ ಕಾಯಬೇಕು, ಪ್ರತಿಯೊಂದನ್ನು ಸಹಿತವಾಗಿ ಕ್ರಮವಾಗಿ ಆತನು ಸಿದ್ಧಪಡಿಸಿ ಹೋಗಿರ್ತಾನೆ. ಆದರೆ ಕೆಲವೇ ವರ್ಷಗಳಲ್ಲಿ ಏನಾಗಿದೆ, ಆಲಯದಲ್ಲಿ ಆರಾಧನೆ ನಿಂತು ಹೋಗಿದೆ, ಯಜ್ಞಗಳು ನಿಂತು ಹೋಗಿದೆ. ಸರ್ವಾಂಗ ಹೋಮ, ದೋಷ ಪರಿಹಾರಕ ಯಜ್ಞ, ಕೃತಜ್ಞತಾ ಯಜ್ಞ, ಸಮಾಧಾನದ ಯಜ್ಞ, ಪ್ರಾಯಶ್ಚಿತ್ತ ಯಜ್ಞ ಎಲ್ಲವೂ ಸಹ ನಿಂತು ಹೋಗಿದೆ. ಯಾಕೆ ಅಂತಂದರೆ ಅಲ್ಲಿ ದೇವರ ಉಪದೇಶವೇ ನಿಂತು ಹೋಗಿದೆ. ಅದನ್ನು ಪರಿಪಾಲಿಸಬೇಕಾದಂಥ ರಾಜರುಗಳು ವಿಗ್ರಹಾರಾಧನೆ ಕಡೆಗೆ ತಿರುಗಿಕೊಂಡಿದ್ದಾರೆ. ಹಾಗಾಗಿ ದೇವರ ಆಲಯದಲ್ಲಿ ದೇವರ ಮಹಿಮೆ ಬಿಟ್ಟು ಹೋಗಿದೆ. ಈಗ ಕತ್ತಲು ಆವರಿಸಿಕೊಂಡಿದೆ. ನೀವು ಅನೇಕ ರಾಜರುಗಳನ್ನ ನೀವು ನೋಡೋದಾದರೆ, ಮನಸ್ಸೆ ಅಂತ ರಾಜನ ನೋಡೋದಾದರೆ ಆತನು ಅಶ್ಶೂರ್ ದೇಶಕ್ಕೆ ಹೋಗಿರ್ತಾನೆ. ಅಲ್ಲಿ ನಕ್ಷತ್ರ ಮಂಡಲದ ಒಂದು ವ್ಯೂಹವನ್ನು ಅವರು ಮಾಡಿಕೊಂಡು ನಕ್ಷತ್ರ ಗಣವನ್ನು ಪೂಜಿಸುವುದನ್ನು ನೋಡಿ ಯೆರೂಸಲೇಮಿಗೆ ತಾನು ಬರೋಕ್ಕಿಂತ ಮುಂಚೆ ದೂತರನ್ನ ಕಳಿಸಿರ್ತಾನೆ. ನೀವು ಇದೇ ಥರ ನಕ್ಷತ್ರ ಮಂಡಲವನ್ನು ಏನು ಮಾಡಬೇಕು, ಯೆರೂಸಲೇಮ್ ದೇವಾಲಯದಲ್ಲೇ ಸ್ಥಾಪಿಸಬೇಕು ಅಂತ. ಬಂದವನು ಏನು ಮಾಡ್ತಾನೆ, ಯೆರೂಸಲೇಮ್ ದೇವಾಲಯ ಅಂದರೆ ದೇವರ ಮಹಾಪರಿಶುದ್ಧ ಸ್ಥಳಕ್ಕೆ ಬೆನ್ನು ಹಾಕಿ ಪೂಜಾರಿಗಳು ನಕ್ಷತ್ರ ಮಂಡಲವನ್ನು ಪೂಜಿಸಬೇಕು ಅಂತ ಆರಾಧನಾ ಕ್ರಮಗಳನ್ನು ಆತನು ಏರ್ಪಡಿಸ್ತಾನೆ. ಇದರ ನಿಮಿತ್ತವಾಗಿ ದೇವರು ತನ್ನ ಸ್ವಂತವಾಗಿ ಆರಿಸಿಕೊಂಡ ಅಂತ ಆ ಮೀಸಲು ಭೂಮಿಯನ್ನು ಬಿಟ್ಟು ದೇವರು ತನ್ನ ಪ್ರಸನ್ನತೆಯನ್ನು ತೆಗೆದು ಬಿಡ್ತಾರೆ. ಇಂಥ ಪ್ರಸನ್ನತೆಯನ್ನು ಕಳೆದುಕೊಂಡಂಥ ಆ ಆಲಯಕ್ಕೆ ದೇವರು ಹೇಳುವ ಮಾತೇನೆಂದರೆ,
ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು. ಆದರೆ ಆ ಕಾಲದಲ್ಲಿ ಸೂರ್ಯ ಚಂದ್ರ ನಕ್ಷತ್ರರ ಬೆಳಕು ಇದ್ರೂ ಸಹಿತವಾಗಿ ಆಲಯದಲ್ಲಿ ಏನಿದೆ, ಕತ್ತಲು ಆವರಿಸಿಕೊಂಡಿದೆ. ದೇವರ ಪ್ರಸನ್ನತೆಯನ್ನು ಕಳೆದುಕೊಂಡಿದ್ದಾರೆ, ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. ಆದರೆ ದೇವರು ತಿರುಗಿ ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡವನಾಗಿ ಭೂಲೋಕದಲ್ಲೇ ತನ್ನ ಆಲಯವು ಉನ್ನತವಾದ ಬೆಟ್ಟದೋಪಾದಿಯಲ್ಲಿ ಬೆಳೆದು ಎಲ್ಲರಿಂದಲೂ ಗೌರವವನ್ನು ಹೊಂದಿಕೊಳ್ಬೇಕಂತ ಹೇಳಿ ಜನಾಂಗದವರ ನಡುವೆಯೂ ಸಹ ತನ್ನ ಆಲಯ ಪ್ರಾರ್ಥನಾಲಯವಾಗಿ ನಿಲ್ಲಬೇಕೆಂಬುದಾಗಿ ಆತನು ನಿಶ್ಚಯಿಸಿಕೊಂಡು ತನ್ನ ತೇಜಸ್ಸು ಅದರ ಮೇಲೆ ಉದಯಿಸುವಾಗಿ ನಡೆಸ್ತಾ ಇದ್ದಾರೆ. ಹಲ್ಲೆಲೂಯಾ. ಅಂದರೆ ಮೊದಲು ಲೋಕ ಏನಾಗಿದೆ, ಭೂಮಿ ಬರಿದಾಗಿತ್ತು, ಅಲ್ಲಿ ಸೂರ್ಯ ಚಂದ್ರರ ಬೆಳಕನ್ನು ಉಂಟು ಮಾಡ್ತಾರೆ. ಈಗ ದೇವರ ಪ್ರಸನ್ನತೆಯನ್ನು ಕಳೆದುಕೊಂಡಿರುವಂಥ ಆಲಯದಲ್ಲಿ ದೇವರು ಹೇಳುವಂಥ ಮಾತು, ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು. ಏಳು ಅಂತ ಅಂದರೆ ಅಲ್ಲಿ ಅವರು ಏನಾಗಿದ್ದಾರೆ, ಆತ್ಮೀಕ ಸ್ಥಿತಿಯಲ್ಲ, ಎಲ್ಲರೂ ಬಿದ್ದು ಹೋಗಿದ್ದಾರೆ, ಆತ್ಮಿಕ ಮರಣವನ್ನು ಹೊಂದಿದ್ದಾರೆ. ಇವಾಗ ದೇವರ ಒಂದು ವಿಷಯದಲ್ಲಿ ದಾಹ, ಆಸಕ್ತಿ, ವೈರಾಗ್ಯ ಅಲ್ಲಿರುವಂಥ ಯಾಜಕರಿಗಾಗಲಿ ಲೇವಿಯರಿಗಾಗಲಿ ಅದನ್ನು ಕಾಯುವಂಥ ಪಾಲಕರಿಗಾಗಲಿ ಇಲ್ಲದ ನಿಮಿತ್ತವಾಗಿ ದೇವರು ಇವಾಗ ಅವರಿಗೆ ನೂತನ ಹೊಸ ಮನಸ್ಸನ್ನು ಕೊಟ್ಟು ಅಂತ್ಯಕಾಲದಲ್ಲಿ ತನ್ನ ಆಲಯ ಎಂಥ ಮಹಾವೈಭವದಿಂದ ತುಂಬಿರುತ್ತೆ ಎಂಬುದಾಗಿ ದೇವರು ಏನು ಮಾಡ್ತಾ ಇದ್ದಾರೆ, ಕೃಪೆ ಕೊಟ್ಟು ನಡೆಸ್ತಾ ಇದ್ದಾರೆ. ಹಾಗಾದರೆ ಯೆರೂಸಲೇಮಿಗೆ ಬೇಕಾದಿತ್ತು ಸೂರ್ಯ ಚಂದ್ರರ ಬೆಳಕಲ್ಲ, ಯಾವ ಬೆಳಕು ಬೇಕಾಗಿತ್ತು? ಕರ್ತನ ಬೆಳಕು, ದೇವರ ಮಹಿಮೆ. ಏಕೆಂದರೆ ಆತನ ಬೆಳಕಿನಲ್ಲಿರುವಂಥ ದೇವರು, ಬೆಳಕನ್ನೇ ವಸ್ತ್ರವಾಗಿ ಹೊದ್ದುಕೊಂಡಿರುವಂಥ ದೇವರು. ಆತನ ಒಂದು ಸಾನ್ನಿಧ್ಯವನ್ನು ಯಾರೂ ಪ್ರವೇಶಿಸೋಕ್ಕಾಗಲ್ಲ ಮತ್ತು ಆತನ ಮುಖವನ್ನು ಸಹ ಯಾರೂ ದೃಷ್ಟಿಟ್ಟು ನೋಡೋಕ್ಕೆ ಆಗಲ್ಲ. ಮೋಶೆ ಆತನು ದೇವರಿಗೆ ಸ್ನೇಹಿತನಾಗಿ 40 ದಿನ ಅಲ್ಲಿ ಸೀನಾಯಿ ಬೆಟ್ಟದಲ್ಲಿ ಒಟ್ಟಾರೆ 80 ದಿನಗಳ ಕಾಲ ಕಳೆದಾಗಿಯೂ ಸಹ ಆತನು ಕೇಳುವಂಥ ಮಾತೇನು, ದೇವರೇ ನಿನ್ನ ಸರ್ವೋತ್ತಮ ಮಹತ್ವವನ್ನು ನಾನು ಕಾಣಬೇಕು, ನನಗೆ ಪ್ರಕಟಪಡಿಸು ಅಂತ. ಆಗ ದೇವರು ಹೇಳೋದೇನು, ನನ್ನ ಸರ್ವ ಮಹತ್ವವನ್ನು ಯಾರು ನೋಡಿ ಜೀವಿಸೋಕ್ಕೆ ಆಗಲ್ಲ, ಬದುಕೋಕ್ಕೆ ಆಗಲ್ಲ. ಅಂಥ ಮಹಿಮೆಯುಳ್ಳ ದೇವರು ಈಗ ಯೆರೂಸಲೇಮ್ ವಿಷಯದಲ್ಲಿ ಹೇಳುವಂಥ ಮಾತೇನೆಂದರೆ, ನನ್ನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಅಂದರೆ ನಾನು ಯಾವ ಸಾನ್ನಿಧ್ಯವನ್ನು ಬಿಟ್ಟು ಹೊರಟು ಹೋಗಿದ್ದೇನೋ, ಯಾವ ಆಲಯವನ್ನು ನಾನು ತ್ಯಜಿಸಿದ್ದೇನೋ, ಆಲಯದ ಮೇಲೆ ಮತ್ತೆ ನಾನು ಪ್ರಸನ್ನ ಮುಖನಾಗಿ ಆತನ ದೃಷ್ಟಿಸಿ ನೋಡಿದ್ರೆ ಸಾಕು, ಅಲ್ಲೇನಾಗುತ್ತೆ, ಬೆಳಕು ಉದಯಿಸಿಕೊಳ್ಳುತ್ತೆ. ಹಾಗಾಗಿ ದೇವರ ಬೆಳಕು ಯೆರೂಸಲೇಮ್ ದೇವಾಲಯದ ಮೇಲೆ ಆವರಿಸಿಕೊಳ್ಳುವಂಥ ಕಾಲಗಳನ್ನು ದೇವರು ಇವಾಗ ಏನು ಮಾಡ್ತಾ ಇದ್ದಾರೆ, ಪ್ರಾರಂಭ ಮಾಡ್ತಾ ಇದ್ದಾರೆ. ಯೆರೂಸಲೇಮಿನ ಅಸ್ಥಿವಾರಗಳ ಮೇಲೆ ಮಸೀದಿ ಕಟ್ಟಲ್ಪಟ್ಟ, ಮಸೀದಿ ಕೆಡವಲ್ಪಟ್ಟು ಮತ್ತೆ ಮಹಾವೈಭವದಿಂದ ಆಲಯ ಕಟ್ಟಲ್ಪಟ್ಟು, ಆಲಯದಲ್ಲಿ ಮತ್ತೆ ಸೈತಾನನು ತಾನೇ ದೇವರು ಅಂತ ಹೇಳಿ ಆತನು ಮನುಷ್ಯ ರೂಪದಲ್ಲಿ ಬಂದು ಘನತೆಯನ್ನು ಹೊಂದಿಕೊಳ್ಳುವಂಥ ಸಮಯದಲ್ಲಿ ಮತ್ತೆ ಯುದ್ಧಗಳಾಗಿ ಮತ್ತೆ ಆ ಆಲಯದಲ್ಲಿ ದೇವರು ರಾಜಾದಿರಾಜನಾಗಿ 1000 ವರ್ಷಗಳ ಕಾಲ ಈ ಭೂಲೋಕವನ್ನು ಆಳ್ವಿಕೆ ಮಾಡಲಿಕ್ಕೆ ಆತನ ಶಕ್ತನಾಗಿದ್ದಾನೆ ಮತ್ತು ಆತನ ಚಿತ್ತವಾಗಿದೆ. ಹಲ್ಲೆಲೂಯಾ. ಆಗ ಭೂಲೋಕದಲ್ಲಿರುವಂಥ ಪ್ರತಿಯೊಬ್ಬರು ಏನಾಗಬೇಕಂತೆ, ಯೆರೂಸಲೇಮಿಗೆ ಯಾತ್ರೆ ಹೋಗ್ಬೇಕಂತೆ. ವರ್ಷಕ್ಕೆ 3 ಆವರ್ತಿ ಯೆರೂಸಲೇಮ್ ಯಾತ್ರೆಯನ್ನು ಕೈಕೊಂಡು ಹೋಗ್ಬೇಕಂತೆ. ಯಾವ ದೇಶದವರಲ್ಲಿ ಹೋಗಲ್ವೋ ಆ ದೇಶಕ್ಕೆ ದೇವರು ಮಳೆನೇ ಸುರಿಸಲ್ವಂತೆ. ಅವರೆಲ್ಲ ಏನು ಮಾಡಬೇಕು, ದೇವರನ್ನು ಸ್ತುತಿ ಸ್ತೋತ್ರ ಮಾಡಿ ಘನಪಡಿಸೋದಕ್ಕೋಸ್ಕರವಾಗಿ ಯೆರೂಸಲೇಮಿಗೆ ಹೋಗುವಂಥ ಅಂಥ ದೊಡ್ಡ ಕಾರ್ಯವನ್ನು ದೇವರು ಯೆರೂಸಲೇಮ್ ವಿಷಯದಲ್ಲಿ ಮಾಡಲಿಕ್ಕಿದ್ದಾರೆ. ಹಾಗಾದರೆ ದೇವರು ಯಾವ ವಿಷಯವಾಗಿ ಮಾತಾಡ್ತಾ ಇದ್ದಾರೆ ಅಂದರೆ, ದೇವರಿಗೆ ಭೂಮಿ ಮಾತ್ರ ಅಲ್ಲ, ತನ್ನ ಆಲಯ ಮಾತ್ರ ಅಲ್ಲ, ತನ್ನ ಜನರ ವಿಷಯದಲ್ಲೂ ಸಹ ಆತನು ಏನಾಗಿದ್ದಾನೆ, ಪ್ರೀತಿಯುಳ್ಳವನಾಗಿದ್ದಾನೆ. ಯಾರು ಕತ್ತಲೆಯಲ್ಲಿರುವುದು ದೇವರಿಗೆ ಇಷ್ಟವಿಲ್ಲ. ಎಲ್ಲರೂ ಆತನ ಬೆಳಕಿನಲ್ಲೇ ಸಂಚರಿಸಬೇಕು, ಆತನ ಬೆಳಕಿನಲ್ಲೇ ವಾಸ ಮಾಡಬೇಕು. ಪ್ರತಿಯೊಬ್ಬರು ಬೆಳಕಿನವರೇ ಆಗಿರಬೇಕೆನ್ನುವುದು ದೇವರ ಚಿತ್ತ. ಯಾಕೆಂದರೆ ಆತನು ಬೆಳಕಾಗಿದ್ದಾನೆ. ಹಲ್ಲೆಲೂಯಾ. ಆತನಲ್ಲಿ ಕತ್ತಲೆನ್ನುವುದು ಎಷ್ಟು ಮಾತ್ರಕ್ಕೂ ವಾಸಿಸುವುದಿಲ್ಲ. ಹಾಗಾಗಿ ಆತನ ಸರ್ವ ಸೃಷ್ಟಿಗಳಲ್ಲಿ ಆತನ ಬೆಳಕು ಇರಬೇಕೆನ್ನುವುದೇ ದೇವರ ಉದ್ದೇಶ. ಮತ್ತು ಅಲ್ಲಿ ಮತ್ತಾಯನ ಬರೆದ ಸುವಾರ್ತೆ ನೋಡಿ, ಮತ್ತಾಯ 4ನೇ ಅಧ್ಯಾಯ 12ನೇ ವಚನ. ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಅವ್ರು ಯಾರು? ಅನ್ಯ ಜನರ ಅಲ್ವಾ ಕೇಳೋದು? ಜಬುಲೋನ್ ಸೀಮೆ ಮತ್ತು ನೆಫ್ತಲಿಮ್ ಸೀಮೆ ಅಂತ ಅಂದರೆ ಅವರೆಲ್ಲರೂ ಜಬುಲೂನ್ಯರು ಮತ್ತು ನೆಫ್ತಾನಿಯರು, ಅಂದರೆ ಇಸ್ರಾಯೇಲ್ಯರಲ್ಲಿ ಚೆದರಿ ಹೋದಂಥ ಅನೇಕ ಕುಲಗಳು. ಇವರೆಲ್ಲ ಏನಾಗಿದ್ದಾರೆ ಅಂತ ಅಂದರೆ, ಅನೇಕ ರಾಜರುಗಳಿಂದ ಆಡಳಿತಕ್ಕೆ ಒಳಪಟ್ಟು ಅವರೆಲ್ಲ ತಮ್ಮ ಸ್ವಂತ ದೇಶವನ್ನು ಬಿಟ್ಟು ಬೇರೆ ಬೇರೆ ಕಡೆ ಚೆದರು ಹೋಗಿದ್ದಾರೆ. ಕೆಲವರು ಇಸ್ರಾಯೇಲ್ ದೇಶದಲ್ಲಿ ಇದ್ದು ದಾಸತ್ವಕ್ಕೆ ಮಾರಲ್ಪಟ್ಟವರ ರೀತಿಯಲ್ಲಿ ವಿಗ್ರಹಾರಾಧನೆಗಳಲ್ಲಿ ಸಹ ಪ್ರಚೋದಿತರಾಗಿ ಕರ್ತನಾದಂಥ ದೇವರನ್ನು ಅವರು
ಹುಡುಕದೆ ಆತನ ವಿಷಯದಲ್ಲಿ ತಮ್ಮ ಮನಸ್ಸುಗಳನ್ನು ಕಠಿಣ ಮಾಡಿಕೊಂಡವರು ಇರ್ತಾರೆ. ಮತ್ತು ಮೆಸ್ಸಿಯನು ನಮಗಾಗಿ ಬರ್ತಾನೆ ಅಂತ ಹೇಳಿ ದಾಹದಿಂದ ಇರುವಂಥ ಜನರು ಸಹ ಇರ್ತಾರೆ. ಈಗಲೂ ಸಹಿತವಾಗಿ 5 ಜನ ಯಹೂದ್ಯರಲ್ಲಿ ಒಬ್ಬ ಯಹೂದ್ಯ ದೇವರನ್ನೇ ನಂಬಲ್ವಂತೆ. 4 ಜನರಲ್ಲಿ 5 ಜನ ದೇವರನ್ನೇ ನಂಬಲ್ವಂತೆ. ಯಾವ ದೇವರನ್ನ? ಸೃಷ್ಟಿಕರ್ತನಾದಂಥ ದೇವರನ್ನೇ, ಅವರ ಯೆಹೋವ ದೇವರನ್ನೇ, ಯೇಸು ಕ್ರಿಸ್ತನನ್ನೇ ಅವರು ನಂಬಲ್ವಂತೆ. ಆ ಮಟ್ಟಿಗೆ ನಾಸ್ತಿಕರು ಸಹಿತವಾಗಿ ಈಗಲೂ ಇರುವಂಥದ್ದು. ದೇವ್ರ ವಾಕ್ಯ ಹೇಳುತ್ತೆ, ಇಂಥ ಎಲ್ಲ ಜನರ ನಡುವೆ ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಏನು ಕತ್ತಲೆ? ದೇವರ ಪ್ರಸನ್ನತೆಯಿಂದ ದೂರಾಗಿ, ದೇವರ ಮಹಿಮೆಯಿಂದ ದೂರಾಗಿ, ತಮ್ಮ ಒಂದು ದೇವರು ಕೊಟ್ಟಂಥ ಸ್ವಾಸ್ಥ್ಯದಿಂದ, ದೇವರು ಕೊಟ್ಟಂಥ ಸಮೃದ್ಧಿಯಾದಂಥ ಆಶೀರ್ವಾದದ ಜೀವಿತದಿಂದ, ದೇವರು ಕೊಟ್ಟಂಥ ವಾಗ್ದಾನದ ಭೂಮಿಯನ್ನು ಕಳೆದುಕೊಂಡು ಭ್ರಷ್ಟರಾಗಿ ಅಲಿಯುವಂಥ ಜನರೆಲ್ಲರಿಗೂ ದೇವ್ರ ವಾಕ್ಯ ಹೇಳುವುದು ಏನಂದರೆ, ಆ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಏನಂದರೆ ಅವರಿಗೆ ನಿರೀಕ್ಷೆಯೇ ಇರಲಿಲ್ಲ. ಅನೇಕ ರಾಜರುಗಳಿಂದ ಅವರು ಏನಾಗಿದ್ರು? ದಾಸತ್ವಕ್ಕೆ ಒಳಪಟ್ಟವರಾಗಿ ಮಾರಲ್ಪಟ್ಟಿದ್ರು. ತಮ್ಮ ಪಾಪದ ಕೃತ್ಯಗಳಿಂದ ದೇವರ ಪ್ರಸನ್ನತೆಯನ್ನು, ಮಹಿಮೆಯನ್ನು ಕಳೆದುಕೊಂಡವರಾಗಿದ್ದರು. ದೇವರಿಗೂ ಅವರಿಗೂ ಇದ್ದಂಥ ಸಂಬಂಧವನ್ನು ಕಡಿದುಕೊಂಡವರಾಗಿದ್ದರು. ಈಗ ಅಂಥ ಜನರಿಗೆ ದೇವರು ಹೇಳುವಂಥ ಮಾತು ಏನಂದರೆ, ನಿಮ್ಮ ನಿರೀಕ್ಷೆ ನಿರರ್ಥಕವಾಗದು, ನಾನು ನಿಮ್ಮ ನಡುವೆ ಪ್ರಸನ್ನನಾಗಿರ್ತೇನೆ. ಅದಕ್ಕೆ ಮೋಶೆಗೆ ದೇವರು ಹೇಳೋದು, ನಿಮ್ಮ ನಡುವೆ ನನಗೇನಾಗಬೇಕು? ಒಂದು ವಾಸಸ್ಥಳ ಆಗಬೇಕು, ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅಂತ. ಅಲ್ಲಿ ವಾಕ್ಯಗಳ ನೀವು ನೋಡೋದಾದರೆ ಮಧ್ಯದಲ್ಲಿ ದೇವರ ಮಂಜೂಷ ಪೆಟ್ಟಿಗೆ ಇರ್ತದೆ. ಸುತ್ತಲೂ ಏನಾಗಿರುತ್ತೆ? ಇಸ್ರಾಯೇಲ್ಯರ ಕುಲಗಳು ಅವು ಏನಾಗಿರಬೇಕು? ವಾಸ ಮಾಡಬೇಕಂದ್ರೆ ನನ್ನ ಬೆಳಕು ಇಸ್ರಾಯೇಲ್ಯರ ಎಲ್ಲ ಕುಲದವರಿಗೂ ವ್ಯಾಪಿಸಿಕೊಂಡಿರಬೇಕು. ನಾನು ಅವರ ನಡುವೆ ವಾಸಿಸ್ತಾ ಇರಬೇಕು, ಅವ್ರ ನಡುವೆ ನಾನು ತಿರುಗಾಡ್ತಾ ಇರಬೇಕು, ಅವ್ರ ನಡುವೆ ನಾನು ಜೀವಿಸುವಾಗ ನನ್ನ ಮಕ್ಕಳಿಗೆ ಯಾವ ಕೇಡು ಯಾರಿಂದಲೂ ಉಂಟಾಗದ ಹಾಗೆ ನನ್ನ ಸಂರಕ್ಷಣೆ ಅವರಿಗೆ ಒದಗಬೇಕು ಅನ್ನೋದು ದೇವರ ಉದ್ದೇಶವಾಗಿರ್ತದೆ. ಇಂಥ ಪ್ರೀತಿಮಯನಾದಂಥ ದೇವರ ಸಮ್ಮುಖವನ್ನು ಕಳೆದುಕೊಂಡು ಭ್ರಷ್ಟರಾಗಿರೋಂಥ ಜನರಿಗೆ ದೇವರು ಹೇಳೋದೇನೆಂದರೆ, ನೀವು ಕತ್ತಲೆಯಲ್ಲಿದ್ದೀರಾ, ಆದರೆ ನಾನೇನು ಮಾಡ್ತೀನಿ? ನಿಮಗೆ ದೊಡ್ಡ ಬೆಳಕಾಗಿ ಕಾಣಿಸ್ತೇನೆ, ನೀವು ನನ್ನ ಕಡೆಗೆ ತಿರುಗಿಕೊಳ್ಳಿರಿ. ಹಲ್ಲೆಲೂಯಾ. ಹಾಗಾದರೆ ಭೂಮಿಯನ್ನು ಕ್ರಮಪಡಿಸಿ ಬೆಳಕನ್ನು ಕೊಟ್ಟ ದೇವರು, ದೇವರ ಮಹಿಮೆಯನ್ನು ಕಳೆದುಕೊಂಡಂಥ ದೇವಾಲಯಕ್ಕೆ ತನ್ನ ಮಹಿಮೆ ಬೆಳಕನ್ನು ಉದಯಿಸಿದಂಥ ದೇವರು, ತನ್ನ ಸಾನ್ನಿಧ್ಯವನ್ನು ಕಳೆದುಕೊಂಡಿರುವಂಥ ತನ್ನ ಜನರ ಕಡೆಗೆ, ಇಸ್ರಾಯೇಲನ ಮನೆತನದವರ ಕಡೆಗಿದ್ದ ತನ್ನ ಕೃಪೆಯನ್ನು ಆ ದೇವರೇನು ಮಾಡಿದ್ದಾರೆ? ನೆನಪು ಮಾಡಿಕೊಂಡು ಮತ್ತೆ ದಯೆ ತೋರಿಸಲು ಆತನ ಮನಸ್ಸುಳ್ಳವನಾಗಿದ್ದಾನೆ. ಅಂತ್ಯದಲ್ಲಿ ದೇವರು ವಾಕ್ಯ ಹೇಳುತ್ತೆ, ಅನ್ಯ ಜನರಾಗಿರುವಂಥ ನಮಗೂ ಸಹ ದೇವರೇನಾಗಿದ್ದಾನೆ? ಆತನು ಯೇಸು ಕ್ರಿಸ್ತನ ರೂಪದಲ್ಲಿ ನಮ್ಮ ಹೃದಯದಲ್ಲಿ ಹೊಳೆದನು ಅಂತ ವಾಕ್ಯ ಹೇಳುತ್ತೆ. ವಾಕ್ಯವನ್ನು ನೋಡ್ರಿ, 2 ಕೊರಿಂಥ 4ನೇ ಅಧ್ಯಾಯ 6ನೇ ವಚನ. ಅನ್ಯ ಜನರಾಗಿರುವಂಥ ನಮಗೂ ಸಹ ಆತನ ಬೆಳಕು ಉದಯಿಸಬೇಕು ಎಂಬುದಾಗಿ ಕತ್ತಲೆಯೊಳಗಿಂದ ಬೆಳಕನ್ನು ಸೃಷ್ಟಿ ಮಾಡಿದಂಥ ಕರ್ತನು ಭೂಮಿಯ ಮೇಲೆ ಏನಿತ್ತು? ಕತ್ತಲು ಆವರಿಸಿಕೊಂಡಿದ್ದಾಗ ಬೆಳಕಾಗಲೆನ್ನಲು ಬೆಳಕು ಉಂಟಾಯಿತು ಅಂತ ದೇವ್ರ ವಾಕ್ಯ ಹೇಗೆ ಹೇಳುತ್ತೋ, ಹಾಗೆಯೇ ಪಾಪದ ಕತ್ತಲೆಯಲ್ಲಿ ಇದ್ದಂಥ ನಮ್ಮನ್ನು, ಸೈತಾನನ ಸೆರೆಯಲ್ಲಿದ್ದಂಥ ನಮ್ಮನ್ನು ದೇವರು ಬಿಡಿಸುವುದಕ್ಕಾಗಿ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವವೆಂಬ ಜ್ಞಾನ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಮುಖದಲ್ಲಿ ಏನಿದೆ? ದೇವರ ಪ್ರಭಾವ, ದೇವ ಪ್ರಭಾವವೆಂಬ ಜ್ಞಾನ. ಅದರ ಮುಖಾಂತರವಾಗಿ ದೇವರು ನಮ್ಮ ಹೃದಯಗಳಲ್ಲಿ ಉಳಿತಾರೆ. ಅವಾಗ ನಮಗೇನಾಗುತ್ತೆ? ಈಗ ರಕ್ಷಣೆ ಬರುವುದಕ್ಕಿಂತ ಮುಂಚಿತವಾಗಿ ನಿಮ್ಮ ಫೋಟೋಗಳನ್ನ ನೋಡ್ರಿ, ರಕ್ಷಣೆಗೆ ಬಂದ ಮೇಲೆ ಈಗ ನಿಮ್ಮ ಫೋಟೋಗಳನ್ನ ನೋಡ್ರಿ, ಅವಾಗೇನಿಲ್ಲ, ಅದರಲ್ಲಿ ಜೀವನೇ ಇಲ್ಲ. ಈಗೇನಿರುತ್ತೆ? ಜೀವ ಇರುತ್ತೆ. ಯಾಕೆ? ದೇವ ಪ್ರಭಾವ ಎಂಬ ಜ್ಞಾನ, ಆ ಯೇಸು ಕ್ರಿಸ್ತನ ಬೆಳಕು ನಮ್ಮ ಹೃದಯದಲ್ಲಿ ಒಳೆದ ನಿಮಿತ್ತವಾಗಿ ಈಗ ನಾವು ಬೆಳಕಿನವರಾಗಿದ್ದೇವೆ. ಹಾಗಾದರೆ ದೇವರು, ನಾವು ಕತ್ತಲೆಯಲ್ಲಿ ವಾಸಿಸುವುದೇ ದೇವರಿಗೆ ಇಷ್ಟವಿಲ್ಲದಂಥ ಕಾರ್ಯ. ಅನ್ಯರ ಜೊತೆ ಇಜ್ಜೋಡಾಗಿ ನಡೆಯುವುದು ದೇವರಿಗೆ ಇಷ್ಟವಿಲ್ಲದಂಥ ಕಾರ್ಯ. ದೇವರೊಟ್ಟಿಗೆ ನಾವು ಮರೆ ಮಾಡಿಕೊಂಡು ಜೀವಿಸುವುದು ದೇವರಿಗೆ ಇಷ್ಟವಿಲ್ಲದಂಥ ಕಾರ್ಯ. ಬೆಳಕು ಅಂದರೆ ಅದು ಎಲ್ಲರಿಗೂ ಗೋಚರವಾಗುವಂಥದ್ದು. ಬೆಳಕಿನಲ್ಲಿ ಮಾಡುವಂಥ ಕಾರ್ಯ ಎಲ್ಲರಿಗೂ ಗೊತ್ತಾಗುವಂಥದ್ದು ಅಲ್ವಾ? ಗೊತ್ತಾಗದೇ ಇರೋಂಥ ಕಾರ್ಯ ಯಾವುದಾದ್ರೂ ಇರುತ್ತಾ? ಎಲ್ಲವೂ ಸಹಿತವಾಗಿ ಬೆಳಕಿಗೆ ಬರುವಂಥದ್ದು. ಹಾಗಾದರೆ ದೇವರು ಬಯಸೋದೇನಂತಂದರೆ, ನಾನು ಬೆಳಕಾಗಿರೋದರಿಂದ ನೀವು ಈ ಲೋಕಕ್ಕೆ ಬೆಳಕಾಗಿದ್ದೀರಿ. ಹಾಗಾದರೆ ಕ್ರಿಸ್ತ ಯೇಸುವಿನ ಬೆಳಕು ನಮ್ಮ ಹೃದಯಗಳಲ್ಲಿರುವಾಗ ನಾವು ಯಾರಾಗಿರಬೇಕು? ಬೆಳಕಿನವರೇ ಆಗಿರಬೇಕು. ಬೆಳಕಾಗಿರುವಂಥ ನಾವು
ಕತ್ತಲೆಯ ಸಹವಾಸಗಳನ್ನು ಮಾಡಬಾರ್ದು. ಕತ್ತಲೆಯ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ರೂಢಿಸಿಕೊಳ್ಳಬಾರ್ದು. ಕತ್ತಲೆಯ ಕಾರ್ಯಗಳನ್ನು ನಮ್ಮ ಹೃದಯದಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ಹೋಗುವುದಾದರೆ ಈ ಬೆಳಕು ಏನಾಗುತ್ತೆ, ಈ ಕತ್ತಲೆಯಿಂದ ಮುಸುಕಲ್ಪಡುತ್ತೆ. ಯಾಕೆ ಮುಸುಕಲ್ಪಡುತ್ತೆ ಅಂದರೆ ಪವಿತ್ರಾತ್ಮ ಅದು ಒಂದು ದೀಪ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಪವಿತ್ರಾತ್ಮನನ್ನು ನಂದಿಸಬೇಡಿರಿ. ಹಲ್ಲೆಲೂಯ. ಅದಕ್ಕೋಸ್ಕರವೇ ಅನೇಕ ಬಾರಿ ನಿಮ್ಮ ಮುಖಗಳೇನಾಗಿರುತ್ತೆ, ಲೈಟ್ ಆಫ್ ಆಗಿರುತ್ತೆ. ಯಾಕೆ? ಪವಿತ್ರಾತ್ಮ ಅಲ್ಲಿ ಆರಿ ಹೋಗಿರ್ತಾರೆ. ಅವಾಗಲೇ ನಾವು ಕೇಳೋದು, ಯಾಕೆ ನೀವು ಪ್ರಾರ್ಥನೆ ಮಾಡ್ತಾ ಇಲ್ವ? ಅವಾಗ ನೀವು ಹೇಳ್ತೀರಾ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ. ಆದರೆ ಬೆಳಕು ಇಲ್ಲ. ಏನು ಪ್ರಾರ್ಥನೆ ಆಗಿರುತ್ತೆ? ಅದು ತುಟಿಗಳಿಂದ ಹೊರಡುವ ಶಬ್ದವಾಗಿರುತ್ತೆ. ಯಾವಾಗ ದೇವರ ಬೆಳಕು, ಪವಿತ್ರಾತ್ಮನ ದೀಪ ಅದು ನಿಮ್ಮ ಹೃದಯದಲ್ಲಿ ಹೊಳಿತಾ ಇರುತ್ತೋ ಆಗ ನೀವು ದೇವರಿಗೆ ಇಷ್ಟವಿರುವಂಥ ಕಾರ್ಯಗಳನ್ನು ಮಾತ್ರವೇ ಮಾಡಲಿಕ್ಕೆ ಇಷ್ಟಪಡ್ತೀರ ಹೊರತು ದೇವರ ಚಿತ್ತಕ್ಕೆ ವಿರುದ್ಧವಾದ ಜೀವಿತವನ್ನು, ಒಂದು ಸಣ್ಣ ವಿಷಯವನ್ನು ಸಹ ಮಾಡಲಿಕ್ಕೆ ನೀವು ಇಷ್ಟಪಡಲ್ಲ. ಹಾಗಾದರೆ ದೇವರು ನಿಮಗೆ ಬೆಳಕನ್ನು ಕೊಟ್ಟಿರುವಾಗ ನಾನು ಪ್ರತಿ ಬಾರಿ ಬೆಳಕನ್ನು ಕಳೆದುಕೊಳ್ತೇನೆ ಅನ್ನೋದಾದರೆ ನಾವೇನಾಗಿದ್ದೇವೆ? ಕುರುಡರಾಗಿ ನಿಲ್ಲುವುದಕ್ಕೆ ನಾವೇ ಅಪೇಕ್ಷೆ ಪಡ್ತಾ ಇದ್ದೀವಿ ಅಂತ. ಈಗ ಕಣ್ಣಿನಲ್ಲಿ ಬೆಳಕಿರುತ್ತಲ್ವ, ಆ ಕಣ್ಣಿನಲ್ಲಿ ಬೆಳಕಿದ್ದಾಗ ನಾವೇನಾಗಿರ್ತೇವೆ? ಎಲ್ಲ ಕಡೆ ನೀಟಾಗಿ ನೋಡ್ಕೊಂಡು ನಡ್ಕೊಂಡು ಹೋಗ್ತಾನೆ ಇರ್ತೀವಿ. ಈ ಕಣ್ಣಿನಲ್ಲಿ ಬೆಳಕು ಹೊರಟು ಹೋದರೆ ನಾವು ಕತ್ತಲೆಯಲ್ಲಿ ನಡೆಯುವರಾಗಿರ್ತೇವೆ. ಹಾಗಾದರೆ ದೇವರು ಈ ದಿನ ನಮಗೆ ತಿಳಿಸೋದೇನೆಂದರೆ ಆತನು ಈ ಲೋಕಕ್ಕೆ ಬೆಳಕಾಗಿದ್ದಾನೆ, ನಮ್ಮನ್ನು ಸಹ ಬೆಳಕಾಗಿ ಇರುವುದಕ್ಕಾಗಿ ಕರೆದಿದ್ದಾನೆ. ಅದಕ್ಕೋಸ್ಕರವಾಗಿ ಆದಿಯಿಂದಲೇ ದೇವರು ಬೆಳಕುಗಳನ್ನೇ ನೇಮಿಸಿಕೊಂಡು ಆ ಬೆಳಕು ಆವರಿಸಿಕೊಳ್ಳುವಾಗೆ ದೇವರು ನಡೆಸ್ಕೊಂಡು ಬಂದಿದ್ದಾರೆ. ಭೂಮಿಯ ಮೇಲೆ ಬೆಳಕಿರಬೇಕು, ಆತನ ಆಲಯದ ಮೇಲೆ ಬೆಳಕಿರಬೇಕು, ಆತನ ಆರಿಸಿಕೊಂಡಂಥ ಮೀಸಲಾದ ಜನಾಂಗದ ಮೇಲೆ ಆತನ ಬೆಳಕಿರಬೇಕು, ಕೊನೆಗೆ ಅನ್ಯರಾಗಿರುವಂಥ ನಮ್ಮ ಮೇಲೂ ಸಹ ಆತನ ಬೆಳಕು ವಾಸಿಸುತ್ತಲೇ ಇರಬೇಕು. ಆ ಬೆಳಕು ಯಾರೂ ಅಲ್ಲ, ಆತನೇ ಯೇಸು ಕ್ರಿಸ್ತನು. ಹಲ್ಲೆಲೂಯ. ಆತನೇ ಯೇಸು ಕ್ರಿಸ್ತನು. ಆ ಯೇಸು ಕ್ರಿಸ್ತನಲ್ಲಿ ನಾವು ಜೀವಿಸುವುದಾದರೆ ನಾವು ಬೆಳಕಿನಲ್ಲಿ ನಡೆಯುವವರಾಗಿದ್ದೇವೆ ಅಂತ. ಬೆಳಕು ಯಾವಾಗಲೂ ಕತ್ತಲೆ ಕಾರ್ಯಗಳನ್ನು ಮಾಡುವುದಿಲ್ಲ. ನಿದ್ರೆ ಮಾಡುವವರು ರಾತ್ರಿಯಲ್ಲಿ ನಿದ್ರೆ ಮಾಡ್ತಾರೆ ಹೊರತು ಹಗಲಿನವರು ಮಾಡಲ್ಲ. ಹಗಲಿನವರು ಅಂದರೆ ಈ ಸೋಮಾರಿತನದ ನಿದ್ರೆ ಹೇಳ್ತಾ ಇಲ್ಲ, ಪಾಪದ ನಿದ್ರೆಗಳನ್ನು ಹೇಳ್ತಾ ಇರುವಂಥದ್ದು. ಹಲ್ಲೆಲೂಯ. ಸೋಮಾರಿತನದ ನಿದ್ರೆಯೂ ಸಹ ಆತ್ಮಿಕ ಬೆಳಕನ್ನು ತಣ್ಣಗೆ ಮಾಡುವಂಥದ್ದು. ಹಾಗೆಯೇ ಪಾಪದ ನಿದ್ರೆಯು ಸಹಿತವಾಗಿ ನಿಮ್ಮನ್ನೇನು ಮಾಡುತ್ತೆ ಅಂದರೆ ಆತ್ಮೀಕ ಸೋಮಾರಿತನಕ್ಕೆ ನಡೆಸಿ ನಿಮ್ಮಲ್ಲಿರುವಂಥ ಬೆಳಕು ನಿಮ್ಮನ್ನು ಬಿಟ್ಟು ಹೋಗುವಾಗೆ ಅದು ಪ್ರೇರೇಪಣೆ ಕೊಡುವಂಥದ್ದಾಗಿದೆ. ಹಾಗಾದರೆ ಬೆಳಕಿನವರಾಗಿ ನಾವು ಇರಬೇಕು ಅಂದರೆ ದೇವರು ಪ್ರತಿ ಬಾರಿ ಪ್ರತಿ ಹಂತದಲ್ಲೂ ಬೆಳಕನ್ನೇ ನಮಗೆ ದಯಪಾಲಿಸುವಾಗ ಆ ಬೆಳಕನ್ನು ಹೊಂದಿಕೊಂಡು ಆ ಬೆಳಕನ್ನು ಕಾಪಾಡಿಕೊಂಡು ನಾವು ಹೋಗುವುದಾದರೆ ಮಾತ್ರವೇ ಆ ಬೆಳಕು ನಮ್ಮನ್ನು ಪರಲೋಕಕ್ಕೆ ನಡೆಸುತ್ತೆ. ಯಾಕೆಂದರೆ ನರಕದಲ್ಲಿ ಯಾವ ಬೆಳಕು ಇಲ್ಲ. ಇದೆಯಾ ವಾಕ್ಯ ಏನಾದರೂ? ನರಕದಲ್ಲಿ ಯಾವ ಬೆಳಕು ಇಲ್ಲ, ಆದರೆ ಪರಲೋಕದಲ್ಲಿ ಎಲ್ಲ ಕಡೆ ಬೆಳಕು. ಹಾಗಾದರೆ ನಾನು ಪರಲೋಕ ಸೇರಬೇಕನ್ನೋದಾದರೆ ದೇವರು ಕೊಟ್ಟಿರುವಂಥ ಬೆಳಕನ್ನು ನಾವು ಕಾಪಾಡಿಕೊಂಡು ಆ ಬೆಳಕನ್ನು ನಾವು ಹೊಂದಿಕೊಂಡವರಾಗಿ ಬೆಳಕು ತೋರಿಸುವಂಥ ಮಾರ್ಗದಲ್ಲಿ ಹೋಗ್ತಾನೆ ಇರುವುದಾದರೆ ನಾವು ಕರ್ತನ ಕಡೆಗೆ ಸಾಕ್ತಾ ಇದ್ದೀವಿ ಅಂತ ಅರ್ಥ. ಹಲ್ಲೆಲೂಯ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯಾಕೆಂದರೆ ಆತನು ನೀತಿ ಸೂರ್ಯನಾಗಿರುವಾಗ ಆತನ ಬೆಳಕು ನಮ್ಮ ಮೇಲೆ ಉದಯಿಸುತ್ತಲೇ ಇರುವಾಗ ಆ ಉದಯಿಸುವಂಥ ಬೆಳಕಿನಲ್ಲೇ ನಾವು ವಾಸಿಸುವುದಾದರೆ ಮಾತ್ರವೇ ನಾವು ಬೆಳಕಿನವರಾಗಿ ನಿಲ್ತೇವೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ನಡೆಸಲಿ. ಕತ್ತಲೆಯೊಳಗೆ ಯಾರು ಸೇರಿಕೊಳ್ಳದೆ ಬೆಳಕಿನವರಾಗಿ ನಿಲ್ರಿ. ನಿಮ್ಮನ್ನೇ ನೀವು ಪ್ರತಿ ಬಾರಿ ಪರೀಕ್ಷೆ ಮಾಡಿಕೊಳ್ಳ್ರಿ. ದೇವರಿಗೆ ಇಷ್ಟವಿಲ್ಲದಂಥ ಕಾರ್ಯಗಳನ್ನು, ಉದ್ದೇಶಗಳನ್ನು ನೀವು ಇಟ್ಟುಕೊಂಡಿರುವುದೇ ಆದರೆ, ಗುಪ್ತತಂತ್ರಗಳನ್ನು ಇಟ್ಟುಕೊಂಡಿರುವುದೇ ಆದರೆ ಅವೆಲ್ಲವೂ ಸೈತಾನನ ವಶವಾಗಿರುವಂಥ ಆಯುಧಗಳಾಗಿದೆ ಪ್ರಿಯರೇ. ಅವೆಲ್ಲವನ್ನು ಕರ್ತನ ತೊಟ್ಟಿಗೆ ನಾವು ಒಪ್ಪಿಸಿಕೊಡೋಣ. ಕರ್ತನೆ, ನಮ್ಮನ್ನು ಬೆಳಕಿನಲ್ಲಿ ಇರುವುದಕ್ಕಾಗಿ ರಾಜ ಪ್ರತಿ ಹಂತದಲ್ಲಪ್ಪ ನೀನು ಬೆಳಕನ್ನೇ ದಯಪಾಲಿಸುತ್ತಾ ಬಂದಿದೆಯಲ್ಲ. ಆ ಬೆಳಕನ್ನು ನಾವು ಹೊಂದಿಕೊಂಡು ನಾವು ಬೆಳಕಿನವರಾಗಿ ನಿಲ್ಲಬೇಕಾಗಿದೆಯಲ್ಲಪ್ಪ. ಆ ಬೆಳಕಲ್ಲಿ ಜೀವದ ಬೆಳಕಿದೆಯಲ್ಲಪ್ಪ. ಆ ಜೀವವುಳ್ಳ ಬೆಳಕು ನಮ್ಮಲ್ಲಿ ಉದಯಿಸಿದ ನಿಮಿತ್ತ ಹೇಗೋ ನಾವು ಸತ್ತವರನ್ನು ಬಿಟ್ಟು ಹೆಬ್ಬಿಸಲ್ಪಟ್ಟವರಾಗಿದ್ದೇವಲ್ಲ ರಾಜ. ಆ ಜೀವವುಳ್ಳ ಬೆಳಕನ್ನು ನಾವು ಹೊಂದಿಕೊಂಡು ಮರಣವನ್ನು ಹೊಂದಿದಾಗಿ ಸಹ ಆ ಪುನರುತ್ಥಾನದ ದಿನದಲ್ಲಿ ಮತ್ತೆ ನಾವು ಹೆಬ್ಬಿಸಲ್ಪಟ್ಟು ಕರ್ತನೆ ಜೀವಾತ್ಮದಲ್ಲಿ ನಾವು ನಿನ್ನನ್ನು ಸಂಧಿಸುವವರಾಗಿ ನಿಲ್ಲುತ್ತೇವಲ್ಲ ರಾಜ. ಹೇಗೋ ಕತ್ತಲು ಕರ್ತನೆಪ್ಪ ಬೆಳಕನ್ನು ಮುಸುಕಬಾರದು ರಾಜ. ಆ ಪಾಪದ ಕತ್ತಲೆ ಕರ್ತನೆಪ್ಪ, ಬಿಟ್ಟು ಹೋದಂಥ ನಮ್ಮ ಹಳೆ ಸ್ವಭಾವಗಳು ಕರ್ತನೆ, ಬಿಟ್ಟು ಹೋದಂಥ ನಮ್ಮ ಹಳೆ ನಡಾವಳಿಕೆಗಳು ಕರ್ತನೆ, ನಿನಗೆ ಬೇಸರಿಕೆ ಆಯಾಸವನ್ನು ತರುವಂಥ ಎಲ್ಲ ಇವು ಕರ್ತನೆ ಮರೆಮೋಸದ ಕಾರ್ಯಗಳು ದೇವರೇ ನಮ್ಮಲ್ಲಿ ಮತ್ತೆ ವಾಸ ಮಾಡಬಾರ್ದು ಸ್ವಾಮಿ. ಅವು ಕರ್ತನೆ ಸೈತಾನನ ಬಲೆಯಾಗಿದೆಯಲ್ಲಪ್ಪ.
ಹೇಗೂ ಕರ್ತನೆ ಸೈತಾನನು ನಯವಾಗಿ ಮಾತನಾಡಿ ನಮ್ಮನ್ನು ವಂಚಿಸುವಾತನಾಗಿರುತ್ತಾನಲ್ಲ ಸ್ವಾಮಿ. ಹೇಗೂ ಆತನ ವಂಚನೆಯ ಬಲೆಗೆ ಬಿದ್ದು ಆದಾಮ ಅವರು ಮಹಿಮೆಯನ್ನು ಕಳೆದುಕೊಂಡ ಹಾಗೆ ನಾವು ಕರ್ತನೆಪ್ಪ ಪ್ರತಿ ಬಾರಿ ಮಹಿಮೆಯನ್ನು ಕಳೆದುಕೊಂಡು ನಿಲ್ಲುವಾಗಲೂ ಮತ್ತೆ ಮತ್ತೆ ಅಪ್ಪ ನೀನು ತಾನೇ ನಮ್ಮ ತಪ್ಪು ಪಾಪಗಳನ್ನು ಕ್ಷಮಿಸಿ ಆ ಮಹಿಮೆಯ ಬೆಳಕನ್ನು ಮಹಿಮೆಯ ವಸ್ತ್ರವನ್ನು ಒದಿಸುತ್ತಲೇ ರಕ್ಷಣೆಯಲ್ಲಿ ಅಪ್ಪ ನಮ್ಮನ್ನು ನಿಲ್ಲಿಸುತ್ತಲೇ ಬಂದಿದೆಯಲ್ಲ ರಾಜ. ಹೇಗೋ ತಮ್ಮ ಮನಸ್ಸಿನಂತೆ ನಡೆಯಲಿ ಎಂದು ನೀನು ಬಿಡುವುದರೊಳಗೆ ಕರ್ತನೆಪ್ಪ ನಾವು ಸ್ವಾಮಿ ಈಗೋ ಕರ್ತನೆ ನಿನ್ನ ಮನಸ್ಸಿದ್ದಂತೆ ದೇವರೇ, ನಿನ್ನ ಚಿತ್ತವಿದ್ದಂತೆ ರಾಜ ನಾವು ನಡೆಯಲಿಕ್ಕಾಗುವಾಗೆ ದೇವರೇ, ನಮ್ಮಲ್ಲಿ ಕರ್ತನೆ ನೂತನ ಸ್ವಭಾವನ ನೂತನ ಮನಸ್ಸನ್ನು ಹುಟ್ಟಿಸಿ ನಡೆಸು ಕರ್ತನೆ. ನಿನ್ನ ನಾಮಕ್ಕೆ ಸ್ತೋತ್ರಪ್ಪ. ಹೇಗೋ ಗುಪ್ತ ವಿದ್ಯೆಗಳನ್ನಪ್ಪ ನೆರವೇರಿಸುವುದಕ್ಕಾಗಿ ರಾಜ ನಮ್ಮನ್ನು ಕರೆಯದೆ ರಾಜ, ಆ ಪರಲೋಕದ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ನಮ್ಮನ್ನು ಕೂಗಿ ಕರೆದಿದೆಯಲ್ಲಪ್ಪ. ಅದಕ್ಕಾಗಿ ಕರ್ತನೆ ಅಪ್ಪ ಈ ಸಭೆಯನ್ನು ನೀನು ಆರಿಸಿಕೊಂಡಿದೆಯಲ್ಲ ರಾಜ. ಓ ದೇವರೇ, ನಿನ್ನ ಚಿತ್ತವಿಲ್ಲದಂಥ ಒಂದೊಂದು ಕಾರ್ಯಗಳಲ್ಲಪ್ಪ ಸಭೆ ಮುನ್ನುಗ್ಗಿ ಹೋಗುವಾಗ ಅದನ್ನು ಹೊಡೆದು ಕರ್ತನೆ ನೀನೇ ಸ್ವಾಮಿ ಹೊರಗೆ ಹಾಕುತ್ತಾ ಬಂದಿದೆಯಲ್ಲಪ್ಪ. ಈಗಲಾದರೂ ಕರ್ತನೆ ಪ್ರತಿಯೊಬ್ಬರು ಫಲ ಕೊಡುವವರಾಗಿ ಇರಬೇಕೇ ಹೊರತು ರಾಜ ಬಂಜೆತನದಲ್ಲಿ ನಿಲ್ಲದೆ, ಸ್ವಕಾರ್ಯಗಳಲ್ಲಿ ನಿಲ್ಲದೆ, ಸ್ವಂತ ಕಾರ್ಯಗಳಲ್ಲಿ ಅಪ್ಪ ಮನಸ್ಸಿಟ್ಟು ಓಡುವ ಕಾರ್ಯಗಳಲ್ಲಿ ನಿಲ್ಲದೆ ಕರ್ತನೆಪ್ಪ ನಿನ್ನ ಕಾರ್ಯಗಳ ಮೇಲೆ ಮನಸ್ಸಿಟ್ಟು ಕರ್ತನೆ ನಿನ್ನ ರಾಜ್ಯವನ್ನು ಕಟ್ಟುವುದಕ್ಕಾಗಿ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಇರಲಿಕ್ಕಾಗಿ ನೀ ಸಹಾಯ ಮಾಡು. ಓ ದೇವರಪ್ಪ, ಪ್ರತಿಯೊಬ್ಬರ ಆಲೋಚನೆಗಳನ್ನು ನೂತನ ಪಡಿಸು ಕರ್ತನೆಪ್ಪ. ಹೇಗೂ ಕರ್ತನೆ ನೀನೊಬ್ಬನೇ ಕರ್ತನೆಪ್ಪ ಶಿರಸ್ಸು ಸ್ವಾಮಿ. ನಿನಗೆ ಕರ್ತನೆಪ್ಪ ನಾವೆಲ್ಲ ಅಂಗಾಂಗಗಳಾಗಿ ಕರ್ತನೆಪ್ಪ ಈ ಸಭೆಯಲ್ಲಿ ಇರಬೇಕೆಂಬುದಾಗಿ, ಒಬ್ಬರಿಗೊಬ್ಬರು ಪರಸ್ಪರವಾಗಿ ಭಕ್ತಿಯ ಅಭಿವೃದ್ಧಿಯ ಕಾರ್ಯಗಳಲ್ಲಿ ಇರಬೇಕೆಂಬುದಾಗಿ ಕರ್ತನೆ ಸಭೆಯನ್ನು ಕೂಗಿ ಕರೆದಿದೆಯಲ್ಲಪ್ಪ. ಹೇಗೂ ಕರ್ತನೆಪ್ಪ ಭಕ್ತಿ ಅಭಿವೃದ್ಧಿಗೆ ಕರ್ತನೆಪ್ಪ ಕಂಟಕವಾಗಿ ನಿಲ್ಲುವಂಥ ಎಲ್ಲ ಕಾರ್ಯಗಳು ಕರ್ತನೆ ಸಭೆಯನ್ನು ಬಿಟ್ಟು ತೊಲಗಲಿ ಕರ್ತನೆ. ನೆನೆಗೆ ಸ್ತೋತ್ರಪ್ಪ. ಓ ದೇವರ ಹೌದು ಸ್ವಾಮಿಗೂ ನಯವಾದ ನುಡಿಗಳು ಕರ್ತನೆಪ್ಪ ಅದು ಭಕ್ತಿಯಿಂದ ತೊಲಗಿಸುವಂಥದ್ದಾಗಿದೆ ಕರ್ತನೆಪ್ಪ. ಹೇಗೂ ಕರ್ತನೆಪ್ಪ ಅಂಥ ಒಂದು ಕರ್ತನೆಪ್ಪ ನಿಷ್ಫಲವಾದ ಪ್ರೀತಿಯಲ್ಲಿ ಕರ್ತನೆ ಬಿದ್ದು ಈ ಸಭೆ ಕರ್ತನೆ ಹಾಳಾಗದ ಹಾಗೆ ದೇವರೇ, ನೀನು ಕರ್ತನೆಪ್ಪ ಫಲಭರಿತವಾದ ತೋಟವಾಗಿದ್ದರೆ ಇರಬೇಕೆಂತಲೂ ಸ್ವಾಮಿ ಕೂಗಿ ಕರೆದಿರುವಾಗ ರಾಜ ನಿನ್ನ ಚಿತ್ತವನ್ನು ನೆರವೇರಿಸುವಂಥ ಸಭೆ ಇದಾಗಿರಬೇಕು ರಾಜ. ಓ ದೇವರಪ್ಪ, ಹೊರಗಿನ ಅಪ್ಪ ಪ್ರಪಂಚದವರು ಸ್ವಾಮಿ ಸಂಖ್ಯೆಯನ್ನು ನೋಡುವ ಪ್ರಕಾರ ನಿನ್ನ ಸಂಖ್ಯೆಯನ್ನು ನೋಡದೆ ಕರ್ತನಪ್ಪ ನಾವು ಎಷ್ಟರ ಮಟ್ಟಿಗೆ ಆತ್ಮದಲ್ಲಿ ದೃಢವಾಗಿ ನಿಂತಿದ್ದೇವೆ ನಿನ್ನ ಬಳಿಯಲ್ಲಿ ಎಂಬುದನ್ನು ದೇವ ದೃಷ್ಟಿಸಿ ನೋಡುವ ಕರ್ತನು ನೀನಾಗಿದೆಯಲ್ಲಪ್ಪ. ನಿನಗೆ ಸ್ತೋತ್ರ. ಈ ಸಭೆಯವರು ಕರ್ತನೆಯಪ್ಪ ಆತ್ಮದಲ್ಲಿ ಕರ್ತನೆಯಪ್ಪ ನಿನ್ನನ್ನೇ ಘನಪಡಿಸುವವರಾಗಿರಬೇಕು. ಯಾಕೆಂದರೆ ನೀನು ಹೇಳಿದ್ದಿಲ್ಲಪ್ಪ ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುವೆನು ಎಂದು ರಾಜ. ಓ ದೇವರಪ್ಪ, ಇವರೆಲ್ಲರೂ ನಿನ್ನನ್ನು ಸನ್ಮಾನಿಸುವವರಾಗಿರಬೇಕು ರಾಜ. ಓ ದೇವರಪ್ಪ, ನಿನಗೆ ಮೋಸದ ಕಾರ್ಯಗಳನ್ನು ಮಾಡುವವರಾಗಿ ನಿಲ್ಲಬಾರ್ದು ರಾಜ. ಅನನೀಯ ಸಫೈರಳು ಕರ್ತನೆಯಪ್ಪ ಪವಿತ್ರಾತ್ಮನಪ್ಪ ಹೇಗೂ ಕರ್ತನೆ ದೂಷಿಸಿದ ಹಾಗೆ ಸಭೆ ನಿಲ್ಲಬಾರ್ದು ಕರ್ತನೆಯಪ್ಪ. ಈ ಸಭೆ ಕರ್ತನೆಯಪ್ಪ ಯಾವಾಗಲೂ ನಿನಗೆ ಮಹಿಮೆ ತರುವಂಥದ್ದಾಗಿರಬೇಕು ರಾಜ. ಓ ದೇವರೇ, ಬಿದ್ದು ಹೋದ ಅನೇಕ ಕಾರ್ಯಗಳನ್ನಪ್ಪ ಮಾರ್ಪಡಿಸಿ ಕರ್ತನೆ ನೀನು ಸರಿದಾರಿಯಲ್ಲಿಪ್ಪ ನಿಲ್ಲಬೇಕೆಂಬುದಾಗಿ ಕೊಟ್ಟಿರುವಾಗ ಅದು ಮತ್ತೆ ಮಾರ್ಗ ತಪ್ಪಿ ಹೋಗಬಾರದು ಕರ್ತನೆ. ನಿನಗೆ ಸ್ತೋತ್ರ. ನಿನ್ನ ಉದ್ದೇಶವನ್ನು ಕರ್ತನೆಯಪ್ಪ ಒಬ್ಬೊಬ್ಬರು ಸರಿಯಾದ ರೀತಿಯಲ್ಲಿ ಅರಿತು ನಡೆಯಬೇಕು ಕರ್ತನೆ. ನಿನಗೆ ಸ್ತೋತ್ರ. ಕರ್ತನೆ ಆಳ್ವಿಕೆ ಮಾಡು ಸ್ವಾಮಿ, ಆಳ್ವಿಕೆ ಮಾಡು ಕರ್ತನೆ. ಒಂದು ಸುಳ್ಳು ಕರ್ತನೆ ಅದು ಸೈತಾನನಿಂದ ಉತ್ಪತ್ತಿಯಾಗಿ ನಿನ್ನ ಮಹಿಮೆಯಿಂದಲೇ ತೊಲಗಿಸಿ ಬಿಳಿಸುವಂಥದ್ದಾಗಿರುತ್ತದಲ್ಲ ರಾಜ. ಓ ದೇವರಂಥ ಸುಳ್ಳಿನ ಆತ್ಮ ಈ ಸಭೆಯನ್ನು ಆಳ್ವಿಕೆ ಮಾಡದ ಹಾಗೆ ಇದುವರೆಗೂ ಕರ್ತನೆ ಅನೇಕ ಈ ಸುಳ್ಳಿನ ಆತ್ಮ, ಗರ್ವದ ಆತ್ಮ, ನಾನತ್ವದ ಆತ್ಮ ಈ ಸಭೆಯನ್ನು ಹೀನ ಸ್ಥಿತಿಗೆ ನಡೆಸುತ್ತಲೇ ಬಂದಿರುವಾಗ ಅಂಥವರಿಗೆ ಒಳಪಟ್ಟಂಥವ್ರನ್ನಪ್ಪ ನೀನು ಸಭೆಯಿಂದ ಕರ್ತನೆ ತೆಗೆದು ಹಾಕಿ ಕ್ರಮಪಡಿಸುತ್ತಾ ಬಂದಿರುವಾಗ ಈಗಲಾದರೂ ಕರ್ತನೆಯಪ್ಪ ಪ್ರತಿಯೊಬ್ಬರು ಭಯಭಕ್ತಿಯಿಂದ ನಿನ್ನ ಸಮ್ಮುಖದಲ್ಲಿ ನಡೆದುಕೊಳ್ಳುವಾಗಪ್ಪ ನೀ ಸಹಾಯ ಮಾಡು. ಹೇಗೋ ಕರ್ತನೆಯಪ್ಪ ನಿನ್ನ ಮುಖದಲ್ಲಿ ತೋರಿರುವಂಥ ದೇವ ಪ್ರಭಾವೆಂಬ ಜ್ಞಾನ ಆ ಬೆಳಕು ಕರ್ತನೆಯಪ್ಪ ಪ್ರತಿಯೊಬ್ಬರಲ್ಲಿ ಹೊಳೆಯುತ್ತಿರುವಾಗ ರಾಜ ಅದನ್ನು ಕಾಪಾಡಿಕೊಳ್ಳುವ ಹಂಗು ಎಲ್ಲರ ಮೇಲಿದೆ ರಾಜ. ಓ ದೇವರಪ್ಪ, ಹಾರಿದ ದೀಪವನ್ನು ಇಟ್ಟುಕೊಂಡಂಥ ಕನ್ನಿಕೆಯರು ಸ್ವಾಮಿ ಹೇಗೋ ಕರ್ತನೆಯಪ್ಪ ಹೀಗೋ ಅಲ್ಲಿ ಆ ದಿನ ಆ ಪರಲೋಕದ ಬಾಗಿಲು ಮುಚ್ಚಲ್ಪಟ್ಟಾಗ ಕರ್ತನೆಯಪ್ಪ ದಾರಿ ಕಾಣದೆ ಹಿಂದಿರುಗಿದರಲ್ಲ ಸ್ವಾಮಿ, ಆ ರೀತಿಯಾಗಿ ಕರ್ತನೆ ದೀಪವನ್ನು ನಂದಿಸಿಕೊಂಡವರಾಗಿ ನಿಲ್ಲಬಾರದು ಕರ್ತನೆಯಪ್ಪ. ಹೇಗೂ ಕರ್ತನೆ ಬುದ್ಧಿವಂತೆಯರಾಗಿದ್ದಂಥ 5 ಮಂದಿ ಕನ್ನಿಕೆಯು
ಉಪಾದಿಲಪ್ಪ ಈ ಸಭೆ ಇರಬೇಕು ಕರ್ತನೆ. ನಿನಗೆ ಸ್ತೋತ್ರ. ಯಾಕೆಂದರೆ ಮೊದಲಿಂಗನು ಬರುವನು ಎಂಬ ಕೂಗಾಯಿತು ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲಪ್ಪ. ಆ ಕೂಗಾಗುವಂಥ ದಿನಗಳು ಕರ್ತನೆ ಅಪ್ಪ ಬಹು ಸಮೀಪವಾಗಿದೆಯಲ್ಲ ರಾಜ. ಹೇಗಲಾದ್ರಪ್ಪ ನಾವು ನಮ್ಮ ಆರತಿಗಳನ್ನಪ್ಪ ಸಿದ್ಧ ಮಾಡಿಕೊಳ್ಳಬೇಕಾಗಿದೆಯಲ್ಲಪ್ಪ. ಎಣ್ಣೆಯನ್ನು ಕೂಡಿಸಿಟ್ಟುಕೊಳ್ಳಬೇಕಾಗಿದೆಯಲ್ಲಪ್ಪ. ದೀಪವನ್ನು ಉರಿಸುತ್ತಲೇ ಇರಬೇಕಾಗಿದೆಯಲ್ಲ ರಾಜ. ಓ ದೇವರೇ, ನೀನು ಕೊಟ್ಟಿರುವಂಥ ಎಣ್ಣೆಯನ್ನು, ನೀನು ಕೊಟ್ಟಿರುವಂಥ ಆ ಬೆಳಕನ್ನು ನಂದಿಸಿಕೊಂಡು ಬರಿದಾಗಿ ನಿಲ್ಲದ ಹಾಗೆ ದೇವರೇ, ಸೈತಾನನು ಯಾರನ್ನು ವಂಚಿಸಿ ನಷ್ಟಪಡಿಸದ ಹಾಗೆ ದೇವರೇ, ಪ್ರತಿಯೊಬ್ಬರಿಗೂ ಬೇಕಾದಂಥ ಆತ್ಮಿಕ ಜ್ಞಾನವನ್ನಪ್ಪ ದಯಪಾಲಿಸು, ಆತ್ಮಿಕ ವಿವೇಕವನ್ನು ದಯಪಾಲಿಸು. ಪರಿಶುದ್ಧಾತ್ಮನೇ ನೀನು ಆಳ್ವಿಕೆ ಮಾಡು ರಾಜ. ನೀನಿಲ್ಲದ ಅನನ್ಯತೆ, ನೀನಿಲ್ಲದಂಥ ಅಪ್ಪ ಒಗ್ಗಟ್ಟು ಕರ್ತನೆ ಅಪ್ಪ, ಅದು ಸೈತಾನನ ಗುಂಪಾಗಿ ಪರಿವರ್ತಿಸಲ್ಪಡುತ್ತದಲ್ಲ ರಾಜ. ಓ ದೇವರಪ್ಪ, ಸೈತಾನನ ಸಭೆಯಾಗಿ ಎಂದೂ ನಿಲ್ಲಬಾರದು ಕರ್ತನೆ ಅಪ್ಪ. ಓ ದೇವರೇ, ನೀನು ಶಿರಸ್ಸಾಗಿರಬೇಕು ಕರ್ತನೆ. ನಿನ್ನ ಸಂಚಾರ ಇರಬೇಕು ಸ್ವಾಮಿ, ನಿನ್ನ ಮಹಿಮೆ ಇರಬೇಕು ಕರ್ತನೆ. ಓ ದೇವರೇ, ಸಭೆಯಲ್ಲಿ ಪ್ರತಿಯೊಂದು ಕುಟುಂಬಗಳಲ್ಲೂ ದೇವರಪ್ಪ ನಿನ್ನ ಮಹಿಮೆ ಸಂಚಾರ ಮಾಡುತ್ತಲೇ ಇರಬೇಕು ರಾಜ. ಸಂಚಾರ ಮಾಡುತ್ತಲೇ ಇರಬೇಕು ಸ್ವಾಮಿ. ಓ ದೇವರಪ್ಪ, ಆ ದಿನ ಆದಾಮನು ಕರ್ತನೆಪ್ಪ ನಿನ್ನ ಸಪ್ಪಳವನ್ನು ಕೇಳಿದ ಕೂಡಲೇ ಅಡಗಿಕೊಂಡ ಹಾಗೆ ದೇವರೇ, ಯಾರೊಬ್ಬರು ಕರ್ತನೆಪ್ಪ ನಿನ್ನ ಸಪ್ಪಳವನ್ನು ಕೇಳಿದ ಕೂಡಲೇಪ್ಪ ಹೇಗೋ ಕರ್ತನೆ ಅಡಗಿಕೊಳ್ಳುವಂಥ ಕಾರ್ಯ ಜರುಗಬಾರದು ಸ್ವಾಮಿ. ಓ ದೇವರೇ, ಎಲ್ಲರೂ ಮನ ಪರಿವರ್ತನೆ ಉಂಟಾಗಲಿ ಸ್ವಾಮಿ. ನಿನ್ನ ಮುಂದೆ ಯಥಾರ್ಥವಾಗಿ ನಿಲ್ಲುವಂಥ ಸಭೆಯಾಗಿ ಕುಟುಂಬಗಳಾಗಿ ಕಾಣಿಸಲ್ಪಡಲಿ ಕರ್ತನೆ ಅಪ್ಪ. ಓ ದೇವರಪ್ಪ, ಕಾರ್ಗತ್ತಲು ಈ ಭೂಮಿಯನ್ನು ಅನೇಕ ಸಭೆಗಳನ್ನು ಆವರಿಸಿಕೊಂಡೇ ಬರುತ್ತಿರುವಾಗ ರಾಜ, ಈ ಸಭೆ ಕರ್ತನೆಪ್ಪ ಅಂತ ಕಾರ್ಗತ್ತಲಿಗೆ ಒಳಗಾಗದೆ ರಾಜ. ಓ ದೇವರ ಯೆಹೋವನ ತೇಜಸ್ಸೆಂಬ ಆ ಉದಯವಾಗಿರುವಂಥ ಬೆಳಕಿನಲ್ಲಪ್ಪ ಹೇಗೋ ಕರ್ತನೆಪ್ಪ ಈ ಸಭೆ ಯಾವಾಗಲೂ ನಿನ್ನ ಮಹಿಮೆಯಿಂದ ತುಂಬಿಸಲ್ಪಟ್ಟು ನಿಲ್ಲಬೇಕು ಕರ್ತನೆ. ನಿನಗೆ ಸ್ತೋತ್ರ. ಓ ದೇವರಪ್ಪ, ನಿನ್ನ ಪ್ರೀತಿಯನ್ನು ಅಸಡ್ಡೆಯಾಗಿ ಕರ್ತನೆ ಕೇವಲವಾಗಿ ತೆಗೆದುಕೊಳ್ಳಬಾರ್ದು ಸ್ವಾಮಿ. ಓ ನಿನ್ನ ಪ್ರೀತಿ ಕರ್ತನೆ ಅದು ಜೀವಕ್ಕಿಂತಲೂ ಶ್ರೇಷ್ಠ, ಅದು ಅಮೂಲ್ಯವಾದದ್ದು ಸ್ವಾಮಿ. ಅಮೂಲ್ಯವಾದದ್ದನ್ನು ಅಲ್ಪವೆಂದು ಎಣಿಸಿ ಅಲ್ಪವಾದದ್ದನ್ನು ಅಮೂಲ್ಯವೆಂದು ಎಣಿಸಬಾರ್ದು ರಾಜ. ಓ ದೇವರೇ, ಯಾವುದು ಅಮೂಲ್ಯವಾಗಿದೆಯೋ ಅದನ್ನು ಅಮೂಲ್ಯವೆಂದು ಎಣಿಸುತ್ತಾ, ಯಾವುದು ಅಲ್ಪವಾಗಿದೆಯೋ ಅದನ್ನು ಅಲ್ಪವೆಂದು ಎಣಿಸುತ್ತಾ ಬುದ್ಧಿವಂತರಾಗಿ ನಡೆದುಕೊಳ್ಳಬೇಕಾಗಿದೆಯಲ್ಲಪ್ಪ ಕರ್ತನೆ. ಈ ಸಭೆಯನ್ನು ನೀನು ತಾನೇ ಮುಟ್ಟು ರಾಜ. ಸೈತಾನನು ಒಂದಲ್ಲ ಒಂದು ರೂಪದಲ್ಲಿ ಕರ್ತನೆ ವಂಚನೆ ಕಾರ್ಯಗಳನ್ನು ಬಿತ್ತುತ್ತಲೇ ಇರುವಾಗ ರಾಜ, ಹೇಗಲಾದರೂ ಕರ್ತನೆಯಪ್ಪ ಅನೇಕ ಶೋಧನೆಗಳಿಂದ ಮೇಲೆದ್ದಿರುವಂಥ ಈ ಸಭೆ ಮತ್ತೆ ಅದೇ ಶೋಧನೆಗಳಲ್ಲಿ ಬಿದ್ದು ಕರ್ತನೆಯಪ್ಪ ಹೊರಳಾಡಿ ಕರ್ತನೆ ಆತ್ಮೀಕ ಮರಣವನ್ನು ಹೊಂದಬಾರದು ರಾಜ. ಓ ದೇವರೇ, ನೀನು ಕಾರ್ಯವನ್ನು ಮಾಡು ರಾಜ, ಕಾರ್ಯವನ್ನು ಮಾಡು ರಾಜ. ಇಸಬೇಲಳ ಆತ್ಮಕರ್ತನೆ ವಿಗ್ರಹಾರಾಧನೆಗೆ ಮಾಡಿದಂಥ ನೈವೇದ್ಯವನ್ನು ತಿನ್ನುವುದರಲ್ಲೂ, ವ್ಯಭಿಚಾರ ಮಾಡುವುದರಲ್ಲೂ, ವಿಗ್ರಹಾರಾಧನೆ ಮಾಡುವುದರಲ್ಲೂ ಏನು ತಪ್ಪಿಲ್ಲ ಎಂದು ಹೇಳಿ ಕರ್ತನೆಯಪ್ಪ ನಿನ್ನ ಭಕ್ತರನ್ನು ಮರಳುಗೊಳಿಸಿತ್ತಲ್ಲ ರಾಜ. ಓ ಅಂಥ ಕಾರ್ಯಗಳು ಕರ್ತನೆ ಅಪ್ಪ ಅನೇಕ ಸಭೆಗಳನ್ನು ಹಿಡಿದುಕೊಂಡು ನಿಂತಿರುವಾಗ ಕರ್ತನೆ ಅಪ್ಪ ಇವಾಗ ಅಂಥ ಕಾರ್ಯಗಳು ಈ ಸಭೆಯನ್ನು ಹಿಡಿಯಬಾರ್ದು ರಾಜ. ಒಂದೊಂದು ಕುಟುಂಬಗಳಲ್ಲಪ್ಪ ನಿನ್ನ ಬೆಳಕು ಉದಯಿಸಲಿ ಕರ್ತನೆ. ಒಬ್ಬೊಬ್ಬರ ಹೃದಯದಲ್ಲಿ, ಒಬ್ಬೊಬ್ಬರ ಜೀವಿತದಲ್ಲಿರುವಂಥ ಕಾರ್ಗತ್ತಲು ಕರ್ತನೆ ಅದು ಮುರಿದು ಬೀಳಲಿ ಕರ್ತನೆ. ನಿನಗೆ ಸ್ತೋತ್ರ. ನಿನ್ನ ಬೆಳಕು ಕರ್ತನೆ ಪ್ರತಿಯೊಬ್ಬರ ಅಂತರಂಗದ ಕೋಣೆಗಳಲ್ಲಿ ಪ್ರಕಾಶಿಸಲಿ. ಆ ಬೆಳಕು ಪ್ರತಿಯೊಬ್ಬರ ಮುಖದಲ್ಲಿ ಹೊಳೆಯಲಿ ಕರ್ತನೆ ಅಪ್ಪ. ಇವರು ನಡೆಯುವಂಥ ಮಾರ್ಗ ಅದು ಬೆಳಕಿನ ಮಾರ್ಗವಾಗಿರಬೇಕು. ಇವರು ಸೇರುವಂಥ ಸಹವಾಸ ಅದು ಬೆಳಕಿನ ಸಹವಾಸವಾಗಿರಬೇಕು. ಓ ದೇವರ ಬೆಳಕು ಜೀವವುಳ್ಳ ಬೆಳಕು ಸ್ವಾಮಿ. ಆ ಜೀವವುಳ್ಳ ಬೆಳಕು ಸದುಪದೇಶವನ್ನು ಮಾಡಿ ನಡೆಸುತ್ತದಲ್ಲ ರಾಜ, ಆ ಪರಲೋಕದ ಮಾರ್ಗಕ್ಕೆ ನಡೆಸುತ್ತದಲ್ಲ ರಾಜ. ನಿನಗೆ ಸ್ತೋತ್ರ ಕರ್ತನೆ. ಸಭೆಯನ್ನು ಯಾವಾಗಲೂ ಬೆಳಕಾಗಿಟ್ಟು ನೀನು ತಾನೇ ನಡೆಸಬೇಕೆಂದು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ಜೀವಳ ತಂದೆಯೇ. ಆಮೆನ್.